ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಬಹಳ ದಿನಗಳ ನಂತರ ಒಂದು ಅದ್ಭುತವಾದಂಥ ಕೈ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಹಾಗಾಗಿ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದರೆ ನಾನು ಮಾಡುವಂಥ ಎಲ್ಲ ವೀಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋನ ನೋಡ್ಬೋದು ತಿಳಿಸ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಸ್ಪೆಷಲಿ ನೋಡಿ, ಈ ಒಂದು ಕೈಯಲ್ಲಿ ವಿಶೇಷವಾದಂಥ ಒಂದು ಮಸ್ತಿಷ್ಕ ರೇಖೆಯನ್ನು ಕಾಣ್ತಾ ಇದ್ದೀವಿ. ಮಸ್ತಿಷ್ಕ ರೇಖೆ, ಇದನ್ನು ನಾವು ಮಸ್ತಿಷ್ಕ ರೇಖೆ ಅಂತೀವಿ. ಸೊ ಇಂಗ್ಲೀಷಲ್ಲಿ ಹೆಡ್ಲೈನ್ ಅಂತ ಕರಿತೀವಿ. ಸೊ ಹೆಡ್ಲೈನು ಸಂಪೂರ್ಣವಾಗಿ ಚಂದ್ರ ಪರ್ವತದ ಕಡೆಯಿಂದ ಬಂದಿರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಮೋರ್ ಓವರ್ ಈ ಹೆಡ್ಲೈನ್ ಮೇಲೆ ಯಾವುದೇ ಅಡ್ಡ ರೇಖೆಗಳು ಏನು ಇಲ್ಲ ಅಂತ ಹೇಳ್ಬೋದು. ಸೊ ಇದು ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರ. ಸೊ ಯಾರಿಗೆ ಹೆಡ್ಲೈನು ತುಂಬ ಕ್ಲಿಯರಾಗಿರುತ್ತೆ ಅದು ತುಂಬ ಅದ್ಭುತವಾದಂಥ ವಿಚಾರ ಅಂತ ಹೇಳ್ಬೋದು ನೋಡಿ. ಮತ್ತು ಇದು ಯಾರಿಗೆ ಚಂದ್ರ ಪರ್ವತದ ಕಡೆ ಕಂಪ್ಲೀಟಾಗಿ ಆಗಿರುತ್ತೆ, ಇವರು ಏನೇ ಡಿಸಿಷನ್ ತಗೊಳ್ಳಿ ತುಂಬ ಭಾವನಾತ್ಮಕವಾದಂಥ ಡಿಸಿಷನನ್ನು ತಗೋತಾರೆ ಅಂತ ಹೇಳ್ಬೋದು. ಅಂದರೆ ಭಾವನಾತ್ಮಕ ಅಂದರೆ ಏನು ಅಂತ ಹೇಳಿದ್ರೆ, ಯಾವುದೇ ವಿಚಾರವನ್ನು ಒಂದು ಮೈಂಡನ್ನು ಉಪಯೋಗಿಸಿ, ತುಂಬ ಲಾಜಿಕಲ್ ಮೈಂಡನ್ನು ಉಪಯೋಗಿಸಿ ತಗೊಳ್ಳೋದಿಲ್ಲ. ಇವರು ಭಾವನಾತ್ಮಕವಾಗಿ ನಿರ್ಧಾರಗಳನ್ನು ತಗೋತಾರೆ. ಎಷ್ಟೋ ಸಂದರ್ಭದಲ್ಲಿ ಈ ಭಾವನಾತ್ಮಕ ನಿರ್ಧಾರಗಳು ಪಾಸಿಟಿವ್ ಸಹ ಆಗ್ಬೋದು, ಹಾಗೆ ನೆಗೆಟಿವ್ ಸಹ ಆಗಿರೋದನ್ನು ತಿಳಿಸುತ್ತೆ. ಸೊ ಕೆಲವು ಸಂದರ್ಭದಲ್ಲಿ ಭಾವಾವೇಶದಿಂದ ತೆಗೆದುವಂಥ ನಿರ್ಧಾರಗಳು ಬಹಳಷ್ಟು ಕಷ್ಟ ಆಗುತ್ತೆ. ಅವನ್ನು ಒಂದು ಮೇಂಟೈನ್ ಮಾಡೋದು, ಅದನ್ನು ಒಂದು ಉತ್ತಮ ನಿರ್ಧಾರವನ್ನು ತಗೊಳ್ಳೋದು ಅಂತ ಹೇಳ್ಬೋದು. ಸೊ ಹಾಗಾಗಿ ಭಾವಾವೇಶವನ್ನು ಇವರು ಅವಾಯ್ಡ್ ಮಾಡಬೇಕು. ಬಟ್ ಇದು ಒಂದು ಶಕ್ತಿನೂ ಸಹ ಹೌದು ಅಂತ ಹೇಳ್ಬೋದು. ಅಂದರೆ ಶಕ್ತಿ ಹೇಗೆ ಅಂದರೆ, ಇವರ ಎಮೋಷನಲ್ ಸ್ಟ್ರೆಂತ್ ಎಷ್ಟಿರುತ್ತೆ ಅಂದರೆ, ಯಾವುದಕ್ಕಾದರೂ ಎಮೋಷನಲಿ ಇವ್ರು ಕನೆಕ್ಟ್ ಆದರು ಅಂದರೆ ಅದನ್ನು ಸಾಧಿಸೋವರೆಗೂ ಇವ್ರಿಗೆ ನೆಮ್ಮದಿ ಇರೋದಿಲ್ಲ. ಅಂದರೆ ಅದರ ಬಗ್ಗೆ ತುಂಬ ಹುಚ್ಚನ್ನು ಬೆಳೆಸ್ಕೋತಾರೆ. ಅಂದರೆ ಈಸ್ ಕ್ರೇಜಿ ಅಬೌಟ್ ದಟ್ ಥಿಂಗ್. ಅಂದರೆ ಅದರ ಬಗ್ಗೆ ಎಷ್ಟು ಹುಚ್ಚಿಡ್ಸ್ಕೋತಾರೆ ಇವರು ಅಂದರೆ, ಅದನ್ನು ಇವರ ಒಂದು ಉಸಿರು, ಮನಸ್ಸು, ದೇಹ ಪ್ರತಿಯೊಂದರಲ್ಲೂ ತುಂಬ್ಕೊಂಡ್ಬಿಡ್ತಾರೆ. ಅದು ಆಗೋವರೆಗೂ ಇವರಿಗೆ ಮನಸ್ಸಿಗೆ ಸಮಾಧಾನವೇ ಇರೋದಿಲ್ಲ ಅಂತ ಹೇಳ್ಬೋದು. ಇದು ತುಂಬ ಇಂಪಾರ್ಟೆಂಟ್ ಆದ ವಿಚಾರ. ಇನ್ನು ನೀವು ಹಾರ್ಟ್ ಲೈನನ್ನು ನೋಡ್ತಾ ಇದ್ದೀರಾ ನೋಡಿ. ಇಲ್ಲಿ ಹಾರ್ಟ್ ಲೈನ್, ಇಲ್ಲಿ ಯಾವುದು ಶನಿ ಪರ್ವತದ ಹತ್ರ ಬಂದು ಇಲ್ಲಿ ಎರಡು ಕವಲುಗಳಾಗಿರೋದನ್ನು ಕಾಣಿಸ್ತಾ ಇದೆ. ಸೊ ಈ ಕಡೆ ಒಂದು ಕವಲು, ಈ ಕಡೆ ಒಂದು ಕವಲು ಹೋಗಿರೋದನ್ನು ಕಾಣಿಸುತ್ತೆ. ಅಂದರೆ ಗುರು ಪರ್ವತದ ಕಡೆಯೂ ಸಹ ನೋಡ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಇದರ ಅರ್ಥ ಇವರು ಆದರ್ಶವಾದದ ಕಡೆಗೂ ಸ್ವಲ್ಪ ವಾಲ್ತಾರೆ, ಹಾಗೂ ತುಂಬ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ. ಏನು ಆಸೆ ಆಕಾಂಕ್ಷೆಗಳು? ಈ ಒಂದು ಹಾರ್ಟ್ ಲೈನ್ ಏನಿರುತ್ತೆ ಅದು ನಮ್ಮ ಒಂದು ನೋಡಿ, ಇದು ಈ ಒಂದು ಹಾರ್ಟ್ ಲೈನ್ ಏನಿದೆ ಶನಿ ಪರ್ವತದ ಕಡೆ ತಿರುಗಿದೆ. ಅಂದರೆ ಇವರು ಕೆಲವು ವಿಚಾರಗಳನ್ನು ನಾನು ಹೇಳಿದಂತೆ ತುಂಬ ಒಂದು ಎಮೋಷನಲಿ ಕನೆಕ್ಟ್ ಆದರು ಅಂದರೆ ಅವರ ಜಪ್ಪಯ್ಯ ಅಂದ್ರೆ ಅದನ್ನು ಬಿಡೋದಿಲ್ಲ. ಅಂದರೆ ತುಂಬ ಒಂದು ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊತಾರೆ. ಎಷ್ಟೋ ಸರಿ ಇದು ಪಾಸಿಟಿವ್ ಆಗೋದಕ್ಕಿಂತ ಬಂದರೆ ಹಣವನ್ನು ತುಂಬ ಗಳಿಸ್ತಾರೆ ಅಂತ ಹೇಳ್ಬೋದು. ಈ ಥರ ಒಂದು ಹಾರ್ಟ್ ಲೈನ್ ಇದೆ ಅಂದರೆ ಅವರು ಹಣವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಗಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ದಿಸ್ ವೆರಿ ಗುಡ್ ಸಿಂಬಲ್. ಆಮೇಲೆ ಗುರು ಪರ್ವತದ ಕಡೆಯೂ ಸಹ ಒಂದು ಬ್ರ್ಯಾಂಚ್ ಹೋಗಿರೋದ್ರಿಂದ ಇವರು ಸಾಕಷ್ಟು ಇನ್ಫ್ಲೂಯೆನ್ಷಿಯಲ್ ಪೀಪಲ್, ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂಪರ್ಕಕ್ಕೆ ಸಿಗ್ತಾರೆ ಅಂತ ಹೇಳ್ಬೋದು. ಇವರು ತುಂಬ ಅಂದರೆ ತುಂಬ ಒಂದು ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಸಹ ಇವರು ಪಡಿತಾರೆ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೋಡಿ, ಇಲ್ಲಿ ನಮಗೆ ಭಾಗ್ಯರೇಖೆ ಕಾಣ್ತಾ ಇದೆ. ಸೊ ಭಾಗ್ಯರೇಖೆ ನೋಡಿ, ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ತುಂಬ ದಪ್ಪನಾಗಿರೋದನ್ನು ಕಾಣಿಸುತ್ತೆ. ಸ್ವಲ್ಪ ಸ್ಟ್ರೆಸ್ಸು ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಒಂದು 35ರಿಂದ 55 ವರ್ಷದವರೆಗೆ ಇವರ ಒಂದು ಫೈನಾನ್ಷಿಯಲ್ ಜರ್ನಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ ನಂತರ ಸ್ಪೆಷಲಿ ನೋಡಿ, ಈ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಅಂದರೆ ಯಾವಾಗ ಅಂದರೆ ನೋಡಿ, ಇಲ್ಲಿ 55 ಆನ್ವರ್ಡ್ಸು ಇಲ್ಲೊಂದು ರೇಖೆ ಇದೆ, ಈ ಕಡೆ ಒಂದು ರೇಖೆ ಇದೆ. ಸೊ ಹೀಗೆ ಎರಡೆರಡು ರೇಖೆ ಇರೋದರಿಂದ ಇವರು ತುಂಬ ದೊಡ್ಡ ಮಟ್ಟದಲ್ಲಿ ಹಣವನ್ನು ಗಳಿಸ್ತಾರೆ ಅಂತ ಹೇಳ್ಬೋದು. ಅವರ ಒಂದು
ಆಫ್ಟರ್ 50s ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಅಂದರೆ ಈಗಿರಲ್ವ, ಪ್ರೆಸೆಂಟ್ ಕಂಡೀಷನ್ ಆಗಿರಲ್ವ ಅಂದರೆ 100% ಇರುತ್ತೆ. ಯಾಕಂದರೆ ನೋಡಿ, ಇವರ ಒಂದು ಶನಿ ಪರ್ವ ತುಂಬ ಉತ್ತಮವಾಗಿದೆ ಹಾಗೂ 2 ಊರ್ಧ್ವ ರೇಖೆಗಳು ಇರೋದನ್ನು ಕಾಣಿಸುತ್ತೆ. ಸೊ ಹೀಗಿದ್ದಾಗ ವ್ಯಕ್ತಿ ಬಹಳಷ್ಟು ಹಣವನ್ನು ಹೊಂದಿರ್ತಾರೆ. ಇವರಿಗೆ ಸ್ಥಿರವಾದಂಥ ಹಣದ ಒಂದು ಮೂಲ ಇರುತ್ತೆ. ಸೊ ಇವರು ಯಾವಾಗೂ ಬ್ಯಾಂಕ್ರಪ್ಟ್ ಆಗೋದಿಲ್ಲ ಅಂತ ಹೇಳ್ಬೋದು. ಅಂದರೆ ಇವರ ಕೈಯಲ್ಲಿ ಯಾವಾಗೂ ಹಣ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಸೊ ಇವರು ಅದೃಷ್ಟಶಾಲಿಗಳಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಈ ಒಂದು ಬೆರಳುಗಳ ಮಧ್ಯದಲ್ಲಿ ಒಂದು ರೇಖೆ ಹೀಗೆ ಬರ್ತಾ ಇದೆ. ಇದನ್ನು ನಾವು ವಿದ್ಯಾರೇಖೆ ಅಂತ ಕರಿತೀವಿ. ಅಂದರೆ ಇವ್ರಿಗೇನು ಇಷ್ಟುದ್ದ ಇದೆಯಲ್ಲ ವಿದ್ಯಾರೇಖೆ ಅಂತಂದರೆ 100ಕ್ಕೆ 100ರಷ್ಟು ಇವರು ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ. ಬೈ ಚಾನ್ಸ್ ಇವರು ವಿದ್ಯಾಭ್ಯಾಸ ಅಷ್ಟು ಮಾಡಿಲ್ಲ ಅಂದ್ರೂ ಇವರು ಜ್ಞಾನ, ಒಂದು ಅನುಭವದಿಂದ ಕಲ್ತಿರುವಂಥ ಜ್ಞಾನ ಇದೆಯಲ್ಲ, ಅದು ಅತ್ಯಂತ ದೊಡ್ಡ ಮಟ್ಟದ ಜ್ಞಾನ ಅಂತ ಹೇಳ್ಬೋದು. ಹಾಗಾಗಿ ಇವರು ಬೇರೆಯವರ ಮಿಸ್ಟೇಕಿಂದನೂ ಸಹ ಕಲಿಯೋದನ್ನು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ಇದು ತುಂಬ ಗ್ರೇಟ್ ಸಿಂಬಲ್ ಅಂತಲೂ ತಿಳಿಸ್ಬೋದು. ಮತ್ತು ಇಲ್ಲಿ ನೋಡಿ ಇನ್ನೊಂದು, ಇಲ್ಲಿ ನೋಡಿ ತುಂಬ ಸ್ಪಷ್ಟವಾದಂಥ ಒಂದು ರೇಖೆ ಹೀಗಿರೋದನ್ನು ಕಾಣಿಸುತ್ತೆ. ಅದರ ಪಕ್ಕದಲ್ಲಿ ಒಂದೆರಡು ರೇಖೆ ಇರೋದನ್ನು ಕಾಣಿಸುತ್ತೆ. ಈ ರೀತಿ ಇದ್ದಾಗ ವ್ಯಕ್ತಿ ಮಾತುಗಾರಿಕೆಯಲ್ಲಿ ಕೌಶಲ್ಯವನ್ನು ಹೊಂದಿರ್ತಾರೆ. ಬಹಳ ಒಂದು ಟಾಪ್ ಬ್ರ್ಯಾಂಡನ್ನು, ಅಂದರೆ ಬ್ರ್ಯಾಂಡೆಡ್ ಬಟ್ಟೆಯನ್ನು ಹಾಕೋದು, ತುಂಬ ಒಂದು ಹೈಫೈ ಲೈಫನ್ನು ಇಷ್ಟಪಡುವಂಥ ವ್ಯಕ್ತಿಯಾಗಿರ್ತಾರೆ. ಮತ್ತು ವ್ಯಾಪಾರದಲ್ಲಿ ತುಂಬ ಚಾಕಚಕ್ಯತೆಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಅಂದರೆ ಇವರು ವ್ಯಾಪಾರವನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಸೇಲ್ಸಲ್ಲಂತೂ ಇವರ ಎತ್ತಿದ ಕೈ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ಭಾಳಷ್ಟು ಉತ್ತಮವಾದಂಥ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳ್ಬೋದು. ಮತ್ತು ಇನ್ನೂ ಒಂದು ರೇಖೆಯಲ್ಲಿರೋದನ್ನು ಕಾಣಿಸುತ್ತೆ. ಈ ರೀತಿ ರೇಖೆ ಇರೋದನ್ನು ಕಾಣಿಸುತ್ತೆ. ಇದು ಇವರ ಒಂದು ಮಂಗಳ ಪರ್ವತದಿಂದ ಬಂದಿರೋದನ್ನು ಕಾಣಿಸುತ್ತೆ. ಸೊ ಈ ರೀತಿ ಮಂಗಳ ಪರ್ವತದಿಂದ ಒಂದು ರೇಖೆ ಈ ರೀತಿ ಬಂದಾಗ ಒಂದು ಆಸ್ತಿ ಪಾಸ್ತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರೋದನ್ನು ಕಾಣಿಸುತ್ತೆ. ಈ ಒಂದು ರೇಖೆಯ ಮೇಲೆ ಈ ರೀತಿ ರೇಖೆಗಳು, ಉದ್ದವಾದಂಥ ರೇಖೆಗಳು ಮೇಲ್ಭಾಗದಲ್ಲಿದ್ದರೆ ವ್ಯಕ್ತಿಯ ಒಂದು ವಾದ ವಿವಾದಗಳಲ್ಲಿ ಜಯ ಗಳಿಸ್ತಾನೆ ಅಂತ ಹೇಳ್ಬೋದು. ಬೈ ಚಾನ್ಸ್ ಕೆಳಮುಖವಾಗಿ ಈ ಥರ ರೇಖೆಗಳಿದ್ದರೆ ಇವರ ವಾದ ವಿವಾದದಲ್ಲಿ ಪರಾಜಯವನ್ನು ಹೊಂದುತ್ತಾರೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ನಾವು ತುಂಬ ಕ್ಲಿಯರಾಗಿ ನೋಡಿದಾಗ ಇಲ್ಲಿ ಲೈನ್ ಸ್ಟ್ರೈಟ್ ಆಗಿದೆ. ಇದರ ಮೇಲೆ ಯಾವುದೇ ಸಣ್ಣ ಪುಟ್ಟ ಗೆರೆಗಳು ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರ ಒಂದು ಆಸ್ತಿಗೆ ಸಂಬಂಧಪಟ್ಟಂಥ ಯೋಗ ಇದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ನೋಡಿ, ಇವತ್ತು ಮಸ್ತಿಷ್ಕ ರೇಖೆಗೆ ಹೋಗ್ಬೇಕಾದ್ರೆ ಒಂದು ಬ್ರ್ಯಾಂಚ್ ಈ ಕಡೆ ಜಸ್ಟ್ ಈ ಥರ ಬಂದಿರೋದನ್ನು ಕಾಣಿಸುತ್ತೆ. ಸೊ ಹೀಗಿದ್ದಾಗ ವ್ಯಕ್ತಿ ಒಂದು ತಾರ್ಕಿಕ ಸಾಮರ್ಥ್ಯವನ್ನು ಸಹ ಹೊಂದಿರ್ತಾರೆ. ಆದರೆ ಅದು ಅಷ್ಟು ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗಿರೋದಿಲ್ಲ ಅಂತ ಹೇಳ್ಬೋದು. ಇಲ್ಲಿ ನೋಡಿದಾಗ ನಾವು ಇನ್ನೊಂದು ಅದರಲ್ಲಿ ಇಲ್ಲಿ ನೋಡಿ, ಮನಿ ಟ್ರಯಾಂಗಲ್ ತುಂಬ ಸ್ಪಷ್ಟವಾಗಿ ಮೂಡಿ ಬಂದಿರೋದನ್ನು ಕಾಣಿಸುತ್ತೆ. ಮನಿ ಟ್ರಯಾಂಗಲ್ ಏನು ಮಾಡುತ್ತಪ್ಪ ಅಂದರೆ ಇವರು ಹಣಕಾಸಿನನ್ನು ಉಳಿಸುವಂಥ ಸಾಮರ್ಥ್ಯವನ್ನು ಕೊಡುತ್ತೆ. ಇಷ್ಟೇ ದುಡಿಲಿ ಅದರಲ್ಲಿ ಸ್ವಲ್ಪವನ್ನು ಎತ್ತಿಡುವಂಥ ಮನೋಭಾವವನ್ನು ಬೆಳೆಸುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಒಂದು ಅದ್ಭುತವಾದಂಥ ಒಂದು ಡೈಮಂಡ್ ಶೇಪ್ ಇರೋದನ್ನು ಕಾಣಿಸುತ್ತೆ. ಈ ರೀತಿ ಇದ್ದಾಗ ವ್ಯಕ್ತಿ 35 ಅಂದರೆ 45ರಿಂದ 55-60 ಆಸ್ಪಾಸಲ್ಲಿ ಭಾಳ ಅದ್ಭುತವಾದಂಥ ಒಂದು ಸೌಭಾಗ್ಯವನ್ನು ಹೊಂದುತ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಯಶಸ್ಸು ಇವರಿಗೆ ಕಟ್ಟಿಟ್ಟ ಬುತ್ತಿ ಅಂತ ತಿಳಿಸ್ಬೋದು ಫ್ರೆಂಡ್ಸ್. ಮತ್ತು ಇವರ ಹೆಬ್ಬೆರಳನ್ನು ನೋಡಿ, ಭಾಳ ಉದ್ದವಾಗಿ ಸ್ಟ್ರೈಟಿಶ್ ಆಗಿರೋದನ್ನು ಕಾಣಿಸುತ್ತೆ. ಲೀಡರ್ಶಿಪ್ ಕೇಪಬಿಲಿಟೀಸ್ ಇರೋದನ್ನು ಕಾಣಿಸುತ್ತೆ. ಫಸ್ಟ್ ಪ್ಯಾಲೇಜ್ ಸ್ವಲ್ಪ ಕಡಿಮೆ ಇದೆ, ಸೆಕೆಂಡ್ ಪ್ಯಾಲೇಜು ಸ್ವಲ್ಪ ಉದ್ದವಾಗಿರೋದ್ರಿಂದ ಸ್ವಲ್ಪ ತುಂಬ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋತಾರೆ. ಎಷ್ಟೋ ಸಾರಿ ಯೋಚನೆ ಮಾಡ್ತಾನೆ ಇರ್ತಾರೆ, ನಿರ್ಧಾರ ತಗೊಳ್ಳೋದ್ರಲ್ಲಿ ವಿಫಲರಾಗ್ತಾರೆ. ಸೊ ಹಾಗಾಗಿ ಯೋಚನೆ ಮಾಡೋದ್ರಲ್ಲೇ ಇವರು ಕಾಲವನ್ನು ಕಳೆದು ಇದು ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಒಂದು ಇಮ್ಮಿಡಿಯೇಟ್ ಡಿಸಿಷನ್ ತಗೊಳ್ಳೋದಕ್ಕೆ ಸ್ವಲ್ಪ ಒದ್ದಾಡುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಇನ್ನು ಕಿರುಬೆರಳು ನೋಡಿ, ಸಾಕಷ್ಟು ಒಂದು ಗ್ಯಾಪನ್ನು ಮೇಂಟೈನ್ ಮಾಡಿರೋದ್ರಿಂದ ಇವರು ಇಂಡಿಪೆಂಡೆಂಟ್ ಥಿಂಕಿಂಗನ್ನು ತುಂಬ ಉಂಟು ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಇವರ ಒಂದು ಅದ್ಭುತವಾದಂಥ ಒಂದು ಕುಶಲಗಾರಿಕೆಯಿಂದ ಎಲ್ಲರ ಮನಸ್ಸನ್ನು ಗೆಲ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇನ್ನು ಈ ಒಂದು ಜೀವನ ರೇಖೆಯಲ್ಲಿ ನೋಡಿ ಹೀಗೆ, ಮತ್ತು ಇನ್ನೊಂದು ಬ್ರ್ಯಾಂಚ್ ಹೀಗೆ ಹೋಗಿರೋದನ್ನು ಕಾಣಿಸುತ್ತೆ. ಯಾರಿಗೆ ಒಂದು ಜೀವನ ರೇಖೆಯಲ್ಲಿ ಈ ಥರ ಬ್ರ್ಯಾಂಚಸ್ಸು ಎರಡಾಗಿರುತ್ತೆ, ಚಿಕ್ಕ ಒಂದು ತೀರಾ ಎಂಡ್ ಆಫ್ ದಿ ಲೈಫ್ ಲೈನಲ್ಲಿ ಅವರು ತುಂಬ ಭಾಗ್ಯವಂತರು, ಭಾಳಷ್ಟು
ತಾನು ಇರುವಂಥ ಪ್ಲೇಸಿಂದ ಹಾಗೂ ದೂರದ ಪ್ರದೇಶದಿಂದ ಇನ್ಕಮನ್ನು ಪಡಿತಾರೆ ಅಂತ ಹೇಳ್ಬೋದು. ಜೀವನ ಬಹಳ ಸುಗಮವಾಗಿರುತ್ತೆ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಸೊ ಆಲ್ಮೋಸ್ಟ್ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೀನಿ. ಇನ್ನು ಏನಾದರೂ ಡೌಟ್ ಇದ್ದರೆ ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.